ಸಿಂಧನೂರು ನಗರದ ಪ್ರವಾಸಿ ಮಂದಿರದಲ್ಲಿ ಕನ್ನಡ ಸೇನೆ ಕರ್ನಾಟಕ ಸಂಘಟನೆಯ ತಾಲೂಕು ಘಟಕಕ್ಕೆ ನೂತನ ಪದಾಧಿಕಾರಿಗಳ ಆಯ್ಕೆ ಸಭೆಯನ್ನ ನಡೆಸಲಾಯಿತು. ಸಿಂಧನೂರು ತಾಲೂಕು ಅಧ್ಯಕ್ಷರಾದ ಸಮೀತ್ ಸಾಬ್ ಕಿಡದೂರು ಮಾತನಾಡಿ, ಕನ್ನಡ ನಾಡು, ನುಡಿ, ಜಲ ಸಂರಕ್ಷಣೆ ನಮ್ಮ ಧ್ಯೇಯ ಆಗಿರಲಿ. ಪ್ರಾಮಾಣಿಕ ನಿಷ್ಠೆ ಸಂಘದ ಪದಾಧಿಕಾರಿಗಳ ಉಸಿರಾಗಿರಲಿ. ನೊಂದು ಬಂದವರಿಗೆ ಬೆಳಕಾಗಿ ಈ ಕನ್ನಡ ಸೇನೆ ಕರ್ನಾಟಕ ಸಂಘದ ಹೆಸರು ಬೆಳೆಯಲಿ ಎಂದರು. ಕಾನೂನು ಸಲಹೆಗಾರರಾದ ವಕೀಲರು ಬಸವರಾಜ ನಾಯ್ಕ, ನಗರ ಘಟಕದ ಅಧ್ಯಕ್ಷ ತಾಲೂಕು ಉಪಾಧ್ಯಕ್ಷ ಶಿವಣ್ಣ ನಾಯ್ಕ, ಮಾಧ್ಯಮ ಸಲಹೆಗಾರ ಸೈಯದ್ ಬಂದೇ ನವಾಜ್, ಯುವ ಘಟಕದ ಅಧ್ಯಕ್ಷ ನವೀನ್ ದೊಡ್ಡಮನಿ, ನಗರ ಘಟಕದ ಅಧ್ಯಕ್ಷ ಶ್ರೀನಿವಾಸ್ ಮಲ್ಲಿಗೆಮೂಡಿ ಸುಕಾಲಪೇಟೆ, ಉಪಾಧ್ಯಕ್ಷ ವೀರೇಶ ಕಂದಗಲ್, ತಾಲೂಕು ಸಂಚಾಲಕರಾಗಿ ಮಹೇಶ ಸುಕಾಲಪೇಟೆ ಅವರನ್ನ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ತಾಲೂಕು ಸಮಿತಿ ಅಧ್ಯಕ್ಷ ಹಾಗೂ ಖಜಾನ್ಸಿ ಅವರಿಗೆ ಸನ್ಮಾನಿಸಲಾಯಿತು. ಅಧ್ಯಕ್ಷರಾಗಿ ಆಲ್ರೆಡಿ ಸೇವೆ ಮಾಡ್ತಾ ಇದ್ದಾರೆ. ಅವರ ಒಂದು ಅಧ್ಯಕ್ಷತೆಯಲ್ಲಿ ಇಂದು ಕಾನೂನು ಸಲಹೆಗಾರರು, ಮಾಧ್ಯಮ ಸಲಹೆಗಾರರು ಸೇರಿದಂತೆ ವಿವಿಧ ಪದವಿಗಳನ್ನು ನೇಮಕ ಆದೇಶವನ್ನು ಮಾಡಿ ಇಂದು ನೇಮಕ ಪತ್ರವನ್ನು ನೀಡುತ್ತಿದ್ದಾರೆ. ಈ ಒಂದು ಸಂಘಟನೆಯ ಉದ್ದೇಶ ಎಂದರೆ ಕನ್ನಡ ನೆಲ, ಜಲ, ಭಾಷೆಯನ್ನು ಉಳಿಸುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಕನ್ನಡಗೋಸ್ಕರ, ಕನ್ನಡ ಮಾತೆಗೋಸ್ಕರ ದುಡಿಯುವಂತಹ ಕೆಲಸಕ್ಕೆ ಇಲ್ಲಿರುವಂತಹ ಎಲ್ಲ ನನ್ನ ಸಂಘಟನಾಕಾರರು, ಸಲಹೆಗಾರರು ಸೇರಿದಂತೆ ಎಲ್ಲರೂ ಕೂಡ ಈ ಒಂದು ಕನ್ನಡ ಉಳಿಸು ಬೆಳೆಸುವಂತಹ ಕೆಲಸಕ್ಕೆ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಿದರೆ ಈ ಒಂದು ಸಂಘಟನೆಗೆ ಒಳ್ಳೆ ಹೆಸರು ಬರುತ್ತೆ. ಹಾಗಾಗಿ ಈ ಒಂದು ಕನ್ನಡ ಸೇನೆ ಕರ್ನಾಟಕದ ಇಂದು ನೂತನ ಪದಾಧಿಕಾರಿಗಳ ನೇಮಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು, ಇನ್ನು ಕೆಲವೇ ಕ್ಷಣಗಳಲ್ಲಿ ಎಲ್ಲ ನೇಮಕಾತಿಗಳನ್ನು ನೀಡುತ್ತೇವೆ. ಹಾಗಾಗಿ ಈ ಒಂದು ಕನ್ನಡ ಸೇನೆಯ ಕರ್ನಾಟಕ ಕಾನೂನು ಸಲಹೆಗಾರರಾದಂತಹ ಬಸವರಾಜಣ್ಣ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನ್ನು ಹೇಳ್ತಾರೆ. ಯಾವ ತರ ಹೋರಾಟ ಮಾಡಬೇಕು, ಕಾನೂನು ರೀತಿಯಲ್ಲಿ ಮಾಡಬೇಕು, ಯಾರಿಗೇ ಒಂದು ಸಾರ್ವಜನಿಕವಾಗಿ ಸಮಸ್ಯೆ ಆದರೆ ನಾವು ಏನು ಮಾಡಬೇಕು ಅನ್ನುವಂಥದ್ದು ವಿಶೇಷವಾಗಿ ಹೇಳಿಕೊಡ್ತಾರೆ. ಈ ಶರಣಪ್ಪ, ರೈತನಗರ ಕ್ಯಾಂಪ್, ಲಿಂಗರಾಜ, ಆನಂದ ದೇಸಾಯಿ, ಚೇತನ ಕೆ, ಬೀರಪ್ಪ, ವೀರಭದ್ರಸ್ವಾಮಿ, ಮುದಿಯಪ್ಪ, ಹೊಸಗೇರಪ್ಪ, ಶರಣಬಸವ, ಶ್ರೀನಿವಾಸ, ನಿಂಗಪ್ಪ ಸೇರಿದಂತೆ ಸಂಘಟನೆಯ ಅನೇಕ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಸೈಯದ್, ಸಿಂಧನೂರು.